ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿದ್ದ ಹಣ ಬಳಕೆ ಬರೋಬ್ಬರಿ 37,182 ಕೋಟಿ ಖರ್ಚು. ಎಸ್ಸಿ ಎಸ್ಪಿ ಟಿಎಸ್ಪಿಗೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯಾಗುತ್ತಿದೆ ಎಂಬ ಆರೋಪವನ್ನ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ಮಾಡುತ್ತಲೇ ಬರುತ್ತಿವೆ. ಇದಕ್ಕೆ ತಿರುಗೇಟು ನೀಡುತ್ತಿದ್ದ ಆಡಳಿತ ಸಚಿವರು, ನಾಯಕರು ನಾವು ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಹಣವನ್ನ ಬಳಕೆ ಮಾಡುತ್ತಿಲ್ಲ ಅಂತ ಹೇಳುತ್ತಿದ್ರು. ಆದ್ರೆ ಈಗ ತಮ್ಮ ವರಸೆಯನ್ನ ಬದಲಾವಣೆ ಮಾಡಿರುವ ಸಚಿವರು ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಹಣವನ್ನ ಎಸ್ಸಿ ಎಸ್ಟಿ ಜನಸಂಖ್ಯೆಗೆ ಅನುಗುಣವಾಗಿಯೇ ಗ್ಯಾರಂಟಿ ಯೋಜನೆಗಳ ಒಟ್ಟು ವೆಚ್ಚದಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿಯಿಂದ ಹಣವನ್ನ ಇದೇ ಅನುಪಾತದಲ್ಲಿ ನೀಡುತ್ತಿದ್ದೇವೆ ಅಂತ ಹೇಳುತ್ತಿದ್ದಾರೆ. ಈ ಕುರಿತಂತೆ ಇಂದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಸದನದಲ್ಲಿ ವಿವರಣೆ ಕೊಡಲಾಗಿದ್ದು, ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣ ತೆಗೆದುಕೊಳ್ಳಲಾಗಿದೆ ಅಂತ ಅಂಕಿ ಅಂಶಗಳ ಸಮೇತ ಕೊಟ್ಟಿದ್ದಾರೆ. ಎಸ್ಸಿ ಎಸ್ಟಿ ಅಭಿವೃದ್ಧಿ ಹಣವನ್ನ ಗೃಹಲಕ್ಷ್ಮಿ ಶಕ್ತಿಗೆ ತಿರುಗಿಸಿದ ಸರ್ಕಾರ. ಚುಕ್ಕೆ ಗುರುತಿನ ಸಂಖ್ಯೆ 666ರ ಪ್ರಶ್ನೆಯನ್ನ ಎಂಎಲ್ಸಿ ಹೇಮಲತಾ ನಾಯಕ್ ಅವರು ಕೇಳಿದ್ದರು. ಪರಿಷತ್ನಲ್ಲಿ ಮಾತನಾಡಿದ ಹೇಮಲತಾ ನಾಯಕ್ ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪ್ರತಿಯೊಬ್ಬರು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಎಂಬ ಉದ್ದೇಶದಿಂದ ಈ ಹಿಂದೆ ಕೇಂದ್ರ ಸಚಿವರಾಗಿದ್ದ ಕೆಆರ್ ನಾರಾಯಣ್ ಅವರು ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ಎಸ್ಸಿ ಎಸ್ಟಿ ಸಮುದಾಯಗಳ ಜನರ ಅಭಿವೃದ್ಧಿಗೆ ಹೇಗೆ ಇಡಬೇಕು, ಎಷ್ಟು ಇಡಬೇಕು ಹಾಗೂ ಬೇರೆ ಯಾವುದಕ್ಕೂ ಬಳಕೆ ಮಾಡಬಾರದು ಅನ್ನೋ ಉದ್ದೇಶದಿಂದ ಕಾಯ್ದೆಯನ್ನ ಮೊದಲು ತಂದಿದ್ದರು. ಇದಾದ ಬಳಿಕ ಈ ಕಾಯ್ದೆಯನ್ನ ತಂದಿದ್ದು ನಾನು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೊಂಡಿದ್ದರು. ಇದನ್ನ ಪಕ್ಕಕ್ಕಿಟ್ರೆ 1896 ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಮತ್ತೊಮ್ಮೆ ಈಗ ಇತರೆ ಕಾರ್ಯಕ್ರಮಗಳಿಗೆ ವರ್ಗಾವಣೆ ಮಾಡೋದ್ರ ಮುಖೇನ ಈ ಸಮುದಾಯಗಳಿಗೆ ವಂಚನೆ ಮಾಡುವುದನ್ನ ಹೀಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣದಲ್ಲಿ ಪ್ರತಿ ಬಾರಿಯೂ ಒಂದೊಂದು ಲೆಕ್ಕವನ್ನ ಕೊಡ್ತಿದ್ದಾರೆ. ಇವತ್ತು ನಾನು 2023-24, 2024-25 ಮತ್ತು 2025-26ರ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಿಟ್ಟ ಹಣ ಎಷ್ಟು ಅಂತ ಕೇಳಿದ್ದೆ. ಇದಕ್ಕೆ ಸಚಿವರು ಉತ್ತರ ಕೊಟ್ಟಿದ್ದಾರೆ. ದುರ್ಬಳಕೆ ಆಗಿಲ್ಲ ಅಂದ ಸರ್ಕಾರ. ಆದ್ರೆ ಅನುದಾನ ಕೊಟ್ಟಷ್ಟು ಹಣ ಇಲ್ಲಿ ಖರ್ಚಾಗಿಲ್ಲ. ಉದಾಹರಣೆಗೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬಹಳಷ್ಟು ಹಣ ವ್ಯತ್ಯಾಸ ಕಂಡು ಬರುತ್ತಿದೆ. ಯಾಕಂದ್ರೆ ಇಲ್ಲಿ 10 ಕೋಟಿ ರೂಪಾಯಿ ಅನುದಾನ ಕೊಟ್ರೆ ಇಲ್ಲಿ 25% ಮಾತ್ರ ಬಳಕೆ ಮಾಡಿದ್ದಾರೆ. 75% ಹಣ ಖರ್ಚೇ ಮಾಡಿಲ್ಲ. ಹೀಗೆ ಬಹಳಷ್ಟು ವ್ಯತ್ಯಾಸ ಕಂಡು ಬರುತ್ತಿದೆ ಅಂತ ಹೇಳಿದ್ದರು. ಇದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ, ಇಲ್ಲಿ ಕೊಟ್ಟಿರುವ ಹಣ ಖರ್ಚಾಗಿಲ್ಲ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈಗ ನಾವು ಗುರಿಯನ್ನ ತಲುಪಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟರು. ಆದ್ರೆ ಸಚಿವರ ಉತ್ತರಕ್ಕೆ ಸಮಾಧಾನಗೊಳ್ಳದ ಹೇಮಲತಾ ನಾಯಕ್ ಅವರು ಇವರು ಶಕ್ತಿ ಯೋಜನೆಯಲ್ಲಿ 2025-26ರ ಸಾಲಿನಲ್ಲಿ 183.25 ಕೋಟಿ ಉಚಿತ ಟಿಕೆಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಇದರಲ್ಲಿ ಟಿಕೆಟ್ ನೀಡುವಾಗ ಜಾತಿ ನೋಡಿ ಟಿಕೆಟ್ ನೀಡ್ತಾ ಇದ್ದೀರಾ? ಇದರಲ್ಲಿ ಎಸ್ಸಿ ಎಸ್ಪಿ ಅಥವಾ ಟಿಎಸ್ಪಿ ಹೇಗೆ ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಇಂತಹ ಯೋಜನೆಗಳಿಗೆ ಖರ್ಚು ಮಾಡುವ ಬದಲು ಭೂಮಿಯೇ ಇಲ್ಲದ ಎಷ್ಟು ಮಂದಿ ಇದ್ದಾರೆ? ಇಂತಹ ಜನರಿಗೆ ಭೂಮಿ ಕೊಟ್ರೆ ಅನುಕೂಲವಾಗುತ್ತೆ. ಯುವಕರಿಗೆ ಉದ್ಯೋಗ ನೀಡಲು, ವಾಹನ ಖರೀದಿ ಮಾಡಲು ಸಹಾಯಧನ ನೀಡುತ್ತಿದ್ದೆವು. ಆದ್ರೆ ಈ ವರ್ಷ ಆ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಅಂತ ಸದನದ ಗಮನಕ್ಕೆ ತಂದರು. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಅಡಿಯಲ್ಲಿ ಮೀಸಲಿಟ್ಟ ಹಣವನ್ನ ಬಳಸಿಕೊಳ್ಳಲಾಗಿದೆ ಎಂಬ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಿದೆ. 25,909 ಕೋಟಿ ಎಸ್ಸಿ ಎಸ್ಪಿ, 11,277 ಕೋಟಿ ಟಿಎಸ್ಪಿ ಗ್ಯಾರಂಟಿಗಳಿಗೆ ವೆಚ್ಚ. ಎಸ್ಸಿ ಮತ್ತು ಎಸ್ಟಿ ಜನಸಂಖ್ಯೆಯ ಅನುಪಾತದಲ್ಲೇ ಗ್ಯಾರಂಟಿ ಯೋಜನೆಯಲ್ಲಿ ಹಣ ವಿತರಣೆಯಾಗುತ್ತಿದೆ. ಯಾವುದೇ ದುರ್ಬಳಕೆ ಆಗಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ವಿವರಣೆಯ ಪ್ರಕಾರ ಕರ್ನಾಟಕದಲ್ಲಿ ಎಸ್ಸಿ ಜನಸಂಖ್ಯೆ ಸುಮಾರು 18% ಮತ್ತು ಎಸ್ಟಿ ಜನಸಂಖ್ಯೆ ಸುಮಾರು 7%-8%. ಗ್ಯಾರಂಟಿ ಯೋಜನೆಗಳ ಒಟ್ಟು ವೆಚ್ಚದಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿಯಿಂದ ಬಂದ ಹಣವು ಇದೇ ಅನುಪಾತದಲ್ಲಿದೆ. ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಸ್ಸಿ ಮಹಿಳೆಯರಿಗೆ 15.5,
ಮತ್ತು ಎಸ್ಟಿ ಮಹಿಳೆಯರಿಗೆ 7.9% ಹಣ ತಲುಪಿದೆ. ಇದು ಜನಸಂಖ್ಯಾ ಅನುಪಾತಕ್ಕೆ ತಾಳೆಯಾಗುತ್ತೆ. ಆದ್ದರಿಂದ ದುರ್ಬಳಕೆ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಆದರೆ ವಿಪಕ್ಷಗಳು ಈ ಅಂಕಿ ಅಂಶವನ್ನ ಪ್ರಶ್ನಿಸುತ್ತಿದ್ದು, ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಸಾಮಾನ್ಯ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಲಾಗಿದೆ ಅಂತ ಆರೋಪಿಸಿದೆ. ಈ ವಿಷಯ ಇದೀಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.